ಈ ಪ್ರಾಬ್ಲಮ್ ಅಲ್ಲಿ determine the distance x such that VA and VB are equal for the beam shown in figure ಅಂತ ಕೇಳಿದ್ದಾರೆ. ಇದು ಬೀಮ್ ಕೊಟ್ಟಿದ್ದಾರೆ, ಇದು ಸಿಂಪಲ್ ಸಪೋರ್ಟು, ಇದು ಓವರ್ ಹ್ಯಾಂಗಿಂಗ್ ಪೋರ್ಷನ್, ಮತ್ತೆ ಇದು ಡಿಸ್ಟೆನ್ಸ್ ಎಕ್ಸ್. ಈ 10 ಕಿಲೋನ್ಯೂಟನ್ ಅನ್ನ ಎಲ್ಲಿ ಹಾಕಬೇಕು, ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಹಾಕಬೇಕು, ಸಚ್ ದ್ಯಾಟ್ VA ಮತ್ತು VB ಎರಡು ಸೇಮ್ ಇರುತ್ತವೆ ಅಂತ ಕೇಳಿದ್ದಾರೆ. ಇದು ರೆಕ್ಟ್ಯಾಂಗ್ಯುಲರ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ರೆಕ್ಟ್ಯಾಂಗ್ಯುಲರ್ ಲೋಡಿಂಗ್. ಇದು ಸಿಂಗಲ್ ಪಾಯಿಂಟ್ ಲೋಡು 30 ಕಿಲೋನ್ಯೂಟನ್, ಇದು 20 ಕಿಲೋನ್ಯೂಟನ್ ಸಿಂಗಲ್ ಪಾಯಿಂಟ್ ಲೋಡಿಂಗ್, ಇದು 10 ಕಿಲೋನ್ಯೂಟನ್ ಸಿಂಗಲ್ ಪಾಯಿಂಟ್ ಲೋಡಿಂಗ್. ಇದು ಸಿಂಪಲ್ ಲೋಡಿಂಗ್ VA ಮತ್ತು VB. ಸಿಂಪಲ್ ಸಪೋರ್ಟ್, ಇದು ಸಿಂಪಲ್ ಸಪೋರ್ಟ್. ಯಾವುದೇ ಹಾರಿಜಾಂಟಲ್ ರಿಯಾಕ್ಷನ್ಗಳು ಇಲ್ಲ, ಯಾವುದೇ ಹಾರಿಜಾಂಟಲ್ ಲೋಡಿಂಗ್ಗಳು ಇಲ್ಲ ಅಂತ ತಿಳಿದ್ಬಿಟ್ಟು ಓನ್ಲಿ VA ಮತ್ತು VB ಮಾತ್ರ ಇಡೋಣ. ವರ್ಟಿಕಲ್ ಲೋಡಿಂಗ್ಗಳು ಇರುವುದರಿಂದ ಎಲ್ಲವನ್ನು ಕೆಂಪು ಬಣ್ಣ ಮಾಡೋಣ. ಈಗ ಇದು ರೆಕ್ಟ್ಯಾಂಗ್ಯುಲರ್ ಲೋಡಿಂಗ್, ಇದನ್ನು ಸಿಂಗಲ್ ಪಾಯಿಂಟ್ ಲೋಡಿಂಗ್ ಆಗಿ ಕನ್ವರ್ಟ್ ಮಾಡೋಣ. ಸಿಂಗಲ್ ಪಾಯಿಂಟ್ ಲೋಡ್ ಎಷ್ಟಾಗುತ್ತೆ, ಇದು 10, ಎಷ್ಟು ಲೆಂತ್ ಮೇಲೆ ಇದೆ, 2 ಮೀಟರ್ಸ್, 10 ಕಿಲೋನ್ಯೂಟನ್ ಪ್ರತಿ ಮೀಟರು, ಮತ್ತೆ ಎಷ್ಟು ಲೆಂತ್ ಮೇಲೆ ಇದೆ, 2 ಮೀಟರ್ಸ್ ಲೆಂತ್ ಮೇಲೆ ಇದೆ. ಸೊ ಅದಕ್ಕೋಸ್ಕರ 10 into 2 ಎಲ್ಲಿ ಆಕ್ಟ್ ಆಗುತ್ತೆ, ಲೋಡಿಂಗಿನ ಅರ್ಧ ಡಿಸ್ಟೆನ್ಸ್ ಮೇಲೆ ಆಕ್ಟ್ ಆಗುತ್ತೆ. 10 into 2 ಲೋಡಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಸೊ 1 ಮೀಟರ್ ಡಿಸ್ಟೆನ್ಸ್ ಮೇಲೆ ಆಕ್ಟ್ ಆಗುತ್ತೆ. ಸೊ 10 into 2 20. ಎಷ್ಟು ಡಿಸ್ಟೆನ್ಸ್ ಮೇಲೆ, ಹಾಫ್ ಡಿಸ್ಟೆನ್ಸ್ ಆಫ್ 2 ಮೀಟರ್ಸ್, 1 ಮೀಟರ್ ಮೇಲೆ ಆಕ್ಟ್ ಆಗುತ್ತೆ. ನೆಕ್ಸ್ಟ್ ಎಲ್ಲ ಫೋರ್ಸ್ಗಳು ವರ್ಟಿಕಲ್ ಫೋರ್ಸ್ಗಳ ಆಗಿರೋದ್ರಿಂದ ಎಲ್ಲ ಹಾರಿಜಾಂಟಲ್ ಫೋರ್ಸ್ಗಳು, ಅವು ಯಾವುದು ಹಾರಿಜಾಂಟಲ್ ಫೋರ್ಸ್ ಇಲ್ಲ, ಅದಕ್ಕೋಸ್ಕರ ಅವುಗಳನ್ನ ಕನ್ಸಿಡರ್ ಮಾಡಿಲ್ಲ. ನೆಕ್ಸ್ಟ್ ಈಗ ಫೋರ್ಸ್ಗಳನ್ನ ವರ್ಟಿಕಲ್ ರಿಸಾಲ್ವ್ ಮಾಡೋಣ. ಸಮೇಷನ್ F5 = 0 ರಿಸಾಲ್ವ್ ಮಾಡಿ ಅದನ್ನ 0 ಈಕ್ವೇಟ್ ಮಾಡೋಣ. ವರ್ಟಿಕಲ್ ಫೋರ್ಸ್ಗಳು VA ಮತ್ತು VB, ಅಪ್ವರ್ಡ್ ಫೋರ್ಸಸ್ ಮತ್ತೆ ಡೌನ್ವರ್ಡ್ ಫೋರ್ಸಸ್ 20, 30, 20, 10. ನೋಡಿ, ಸಮೇಷನ್ ಆಫ್ vertical forces, upward forces equal to summation of downward forces 20, 30, 20, 10, or VA plus VB minus 20 minus 30 minus 20 minus 10 equal to 0. ಎಲ್ಲ ಮೈನಸ್ ಫೋರ್ಸ್ಗಳನ್ನ ಬಲಕ್ಕೆ ತಂದಾಗ ಅವಾಗ ಏನಾಗುತ್ತೆ, VA plus VB equal to 20 plus 30 plus 20 plus 10. So VA plus VB equal to 80 ಬರುತ್ತೆ. ನಮಗೆ ಈ ಪ್ರಾಬ್ಲಮ್ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಏನು ಕೊಟ್ಟಿದ್ದಾರೆ, VA ಮತ್ತು VB ಎರಡು ಸೇಮ್ ಇರಬೇಕಾದ್ರೆ ಈ ಡಿಸ್ಟೆನ್ಸ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಸೊ VA ಮತ್ತು VB ಎರಡು ಸೇಮ್ ಇದಾವೆ, ಅದಕ್ಕೋಸ್ಕರ VA ಮತ್ತು VB ಎರಡು ಸೇಮ್ ಇದಾವೆ, ಅದಕ್ಕೋಸ್ಕರ VA ಮತ್ತು VB ಎರಡು ಎಷ್ಟಾಗ್ತವೆ, ಇದರ ಅರ್ಧ. ಸೊ 40. VA ಮತ್ತು VB ಎರಡು 40 ಆಗುತ್ತವೆ. ಮತ್ತೆ ಈಗ VA ಬಂದ್ಬಿಟ್ಟು 40 ಆಯ್ತು, VB ಬಂದ್ಬಿಟ್ಟು 40 ಆಯ್ತು. ಈಗ ಎಲ್ಲ ಫೋರ್ಸ್ಗಳ ಮೂಮೆಂಟ್ ಅಬೌಟ್ ಒಂದು ಕಾಮನ್ ಪಾಯಿಂಟ್ ತಗೋಣ, ಅಬೌಟ್ ಪಾಯಿಂಟ್ A ಅಂತ ಹೇಳೋಣ, ಮತ್ತೆ ಈಕ್ವೇಟೆಡ್ ಟು 0 ಮಾಡೋಣ. ಈ 40 ಕಿಲೋನ್ಯೂಟನ್ ಫೋರ್ಸ್ ಪಾಯಿಂಟ್ A ಮುಖಾಂತರ ಹಾದು ಹೋಗ್ತಿದೆ, ಅದಕ್ಕೋಸ್ಕರ ಅದರ ಮೂಮೆಂಟ್ ಅಬೌಟ್ ಪಾಯಿಂಟ್ A 0. ನೆಕ್ಸ್ಟ್ ಇದು 20 ಕಿಲೋನ್ಯೂಟನ್ ಫೋರ್ಸ್, ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹೇಗೆ ಟ್ರಾವೆಲ್ ಆಗುತ್ತೆ, ಹೀಗೆ ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹೀಗೆ ಟ್ರಾವೆಲ್ ಆಗುತ್ತೆ. ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ A ಎಷ್ಟು, 1 ಮೀಟರ್ಸ್. ಇದು ಪಾಯಿಂಟ್ A ಇಂದ ಎಷ್ಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇದೆ, 1 ಮೀಟರ್ಸ್. ಇದು ಅಬೌಟ್ ಪಾಯಿಂಟ್ A
ಹೇಗೆ ರೊಟೇಟ್ ಆಗುತ್ತೆ? ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಇದರ ಮ್ಯಾಗ್ನಿಟ್ಯೂಡ್ ಆಫ್ ಮೂಮೆಂಟ್ ಅಬೌಟ್ ಪಾಯಿಂಟ್ ಎ ಎಷ್ಟಾಗುತ್ತೆ? 20 into 1, 20 into 1. ಸೊ 20 into 1 ಕ್ಲಾಕ್ ವೈಸ್ ರೊಟೇಟ್ ಆಗ್ತದೆ, ಅದಕ್ಕೋಸ್ಕರ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಮೂಮೆಂಟ್ ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಈ 30 ಕಿಲೋನ್ಯೂಟನ್ ಫೋರ್ಸ್ ಇದರ ಲೈನ್ ಆಫ್ ಆಕ್ಷನ್ ಮೇಲೆ ಹೇಗೆ ಟ್ರಾವೆಲ್ ಆಗುತ್ತೆ? ಹೀಗೆ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಟ್ರಾವೆಲ್ ಆಗುತ್ತೆ. ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ ಎ ಎಷ್ಟಾಗುತ್ತೆ? 2 ಮೀಟರ್ಸ್. ಇದು ಪಾಯಿಂಟ್ ಎ ಇಂದ ಎಷ್ಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇದೆ? 2 ಮೀಟರ್ಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಇದು ಅಬೌಟ್ ಪಾಯಿಂಟ್ ಎ ಹೇಗೆ ರೊಟೇಟ್ ಆಗುತ್ತೆ? ಹೀಗೆ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಇದರ ಮ್ಯಾಗ್ನಿಟ್ಯೂಡ್ ಆಫ್ ಮೂಮೆಂಟ್ ಎಷ್ಟಾಗುತ್ತೆ? 30 into 2. ಇದು ಹೇಗೆ ರೊಟೇಟ್ ಆಗ್ತದೆ? ಕ್ಲಾಕ್ ವೈಸ್ ರೊಟೇಟ್ ಆಗ್ತದೆ. ಕ್ಲಾಕ್ ವೈಸ್ ರೊಟೇಟ್ ಆಗ್ತದೆ, ಅದಕ್ಕೋಸ್ಕರ ಇದರ ಮ್ಯಾಗ್ನಿಟ್ಯೂಡ್ ಆಫ್ ಮೂಮೆಂಟ್ ಕ್ಲಾಕ್ ವೈಸ್ ರೊಟೇಟ್ ಆಗ್ತದೆ ಪ್ಲಸ್. ಎಷ್ಟು ಮ್ಯಾಗ್ನಿಟ್ಯೂಡ್? 30 into 2 ಪ್ಲಸ್. ನೆಕ್ಸ್ಟ್ ಈ 20 ಕಿಲೋನ್ಯೂಟನ್ ಫೋರ್ಸ್ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹೇಗೆ ಟ್ರಾವೆಲ್ ಆಗುತ್ತೆ? ಹೀಗೆ. ಇದು ಪಾಯಿಂಟ್ ಎ ಇಂದ ಎಷ್ಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇದೆ? 3 ಮೀಟರ್ಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇದೆ. 2 ಮೀಟರ್ಸ್ 1 ಮೀಟರ್ಸ್. ಇದು ಪಾಯಿಂಟ್ ಎ ಇಂದ 3 ಮೀಟರ್ಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಇದು ಅಬೌಟ್ ಪಾಯಿಂಟ್ ಎ ಹೇಗೆ ರೊಟೇಟ್ ಆಗುತ್ತೆ? ಹೀಗೆ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಇದು ಅಬೌಟ್ ಪಾಯಿಂಟ್ ಎ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ನೆಕ್ಸ್ಟ್ ಈ ಫೋರ್ಸ್ 10 ಕಿಲೋನ್ಯೂಟನ್ ಫೋರ್ಸ್ ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹೇಗೆ ಟ್ರಾವೆಲ್ ಆಗುತ್ತೆ? ಹೀಗೆ ಟ್ರಾವೆಲ್ ಆಗುತ್ತೆ. ಇದು ಪಾಯಿಂಟ್ ಎ ಇಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ? ಇದು ಪಾಯಿಂಟ್ ಎ ಇಂದ ಇದು 7 ಮೀಟರ್ಸ್ ಮತ್ತೆ ಇದು ಬಾಕಿ ಉಳಿದಿದ್ದು ಎಕ್ಸ್ ಡಿಸ್ಟೆನ್ಸ್. 7 plus x into m. ಇದು 10, ಇದು 7 plus x into m. ಇದರ ಮ್ಯಾಗ್ನಿಟ್ಯೂಡ್ ಆಫ್ ಮೂವ್ಮೆಂಟ್ ಎಷ್ಟು? 7 into 10 into 7 plus x into 7 plus x. ಇದು ಅಬೌಟ್ ಪಾಯಿಂಟ್ ಎ ಹೇಗೆ ರೊಟೇಟ್ ಆಗುತ್ತೆ? ಹೀಗೆ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಇದು ಅಬೌಟ್ ಪಾಯಿಂಟ್ ಎ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಇದರ ಮ್ಯಾಗ್ನಿಟ್ಯೂಡ್ ಆಫ್ ಮೂವ್ಮೆಂಟ್ ಪಾಸಿಟಿವ್ ಕ್ಲಾಕ್ ವೈಸ್ ರೊಟೇಟ್ ಆಗ್ತದೆ, ಅದಕ್ಕೋಸ್ಕರ ಪ್ಲಸ್ 10 into 7 plus x. ಈಗ ಎಲ್ಲ ಮೂಮೆಂಟ್. ಈಗ ಇನ್ನೊಂದು ಫೋರ್ಸ್ ಇದು 10 ಕಿಲೋನ್ಯೂಟನ್. ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹೇಗೆ ಟ್ರಾವೆಲ್ ಆಗುತ್ತೆ? ಹೀಗೆ. ಇದು ಅಬೌಟ್ ಪಾಯಿಂಟ್ ಎ ಎಷ್ಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇದೆ? ಇದು ಪಾಯಿಂಟ್ ಎ ಇಂದ 7 ಮೀಟರ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊ 40 into 7. ಇದರ ಮ್ಯಾಗ್ನಿಟ್ಯೂಡ್ ಆಫ್ ಮೂಮೆಂಟ್ 40 into 7. ಇದು ಹೇಗೆ ರೊಟೇಟ್ ಆಗುತ್ತೆ? ಅಬೌಟ್ ಪಾಯಿಂಟ್ ಎ ಹೀಗೆ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಇದರ ಮ್ಯಾಗ್ನಿಟ್ಯೂಡ್ ಆಫ್ ಮೂಮೆಂಟ್ 40 into 7. ಇದು ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತಿದೆ, ಅದಕ್ಕೋಸ್ಕರ ಮೈನಸ್. ಈಗ ಎಲ್ಲ ಫೋರ್ಸ್ಗಳ ಮೂಮೆಂಟ್ ಅಬೌಟ್ ಒನ್ ಕಾಮನ್ ಪಾಯಿಂಟ್ ಎ ಫೈಂಡ್ ಔಟ್ ಮಾಡಿದ್ವಿ. ಈಗ ಎಲ್ಲವನ್ನು ಬರೆದು ಅವನ್ನು ಈಕ್ವೇಟೆಡ್ ಟು 0 ಮಾಡೋಣ. ಸೊ ಟೇಕಿಂಗ್ ಮೂಮೆಂಟ್ ಆಫ್ ಆಲ್ ಫೋರ್ಸಸ್ ಅಬೌಟ್ ಎ ಅಂಡ್ ಈಕ್ವೇಟಿಂಗ್ ಟು 0 ಅಂತ ಹೇಳಿ ಎಲ್ಲ ಮೂಮೆಂಟ್ಗಳನ್ನು ಬರೆದು ಅವುಗಳನ್ನು ಈಕ್ವೇಟೆಡ್ ಟು 0 ಮಾಡೋಣ. ಅವಾಗ ನಮಗೆ ಈಕ್ವೇಶನ್ ಎಕ್ಸ್ ಅಲ್ಲಿ ಈಕ್ವೇಶನ್ ಬಂದಿತ್ತು, ಅದನ್ನ ಸಾಲ್ವ್ ಮಾಡಿದಾಗ ನಮಗೆ ಎಕ್ಸ್ ಈಕ್ವಲ್ ಟು 7 ಮೀಟರ್ಸ್ ಅಂತ ಬರುತ್ತೆ. ಸೊ ಈ 10 ಕಿಲೋಮೀಟರ್ ಲೋಡಿಂಗ್ ಅನ್ನು 7 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಹಾಕಿದಾಗ ವಿ ಎ ಮತ್ತು ವಿ ಬಿ ಎರಡು ಸೇಮ್ ಇರುತ್ತವೆ. 10 ಕಿಲೋಮೀಟರ್ ಫೋರ್ಸ್ ಅನ್ನು 7 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಲೋಡಿಂಗ್ ಮಾಡಿದಾಗ ವಿ ಎ ಮತ್ತು ವಿ ಬಿ ಎರಡು ಸೇಮ್ ಇರುತ್ತವೆ.